ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನಾನು ಮೊದಲನೇದಾಗಿ ಏನು ಸ್ಪಷ್ಟವಾದ ಮಾಹಿತಿನ ನಿಮಗೆ ಕೊಡ್ತೀನಿ. ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಮುಂದೆ ತಿಳಿಸ್ತೀನಿ. ಆದರೆ ನಿಮಗೆ ಈಗ ಸ್ಪಷ್ಟವಾದ ಮಾಹಿತಿ ನಿಮ್ಗೆ ಏನು ಕೊಡ್ತೀನಿ ಅಂದರೆ, ಈಗ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋನಲ್ಲಿ ನಿಮಗೆ ಹೇಳಿದೆ 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಎಕ್ಸಾಕ್ಟ್ ಟೈಮಿಂಗ್ ಕೂಡ ನಿಮಗೆ ಹೇಳಿದೆ, ಎಕ್ಸಾಕ್ಟ್ ಡೇಟ್ ಕೂಡ ನಿಮಗೆ ಹೇಳಿದ್ದೆ. ಸೊ ನಾನು ಜಾಸ್ತಿ ವಿಡಿಯೋನ ಮಾಡೋದಿಲ್ಲ, ನಾನು ಡೈಲಿ ವಿಡಿಯೋನ ಮಾಡಿದ್ರೆ ಯಾವಾಗ ನನಗೆ ಇಂಪಾರ್ಟೆಂಟ್ ಈಗೇನು ಮಾಹಿತಿ ಸಿಗುತ್ತೆ ಆವಾಗ ಮಾತ್ರ ನಾನು ವಿಡಿಯೋನ ಮಾಡ್ತೀನಿ. ಅದರ್ವೈಸ್ ನಾನು ವಿಡಿಯೋನ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋನಲ್ಲಿ ನಾನು ಹೇಳೋದೇನೆಂದರೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ಸಿಗೋ ಮಾಹಿತಿ ಏನಿದೆ ಅದು ಪಕ್ಕಾ ಮಾಹಿತಿ ಆಗಿರುತ್ತೆ ಮತ್ತು ನಿಮಗೆ ಸ್ಪಷ್ಟವಾದ ಒಂದು ನಿರ್ದಿಷ್ಟವಾದ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಈಗ ನಾವು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕು. ನಿಮಗೆ ಪ್ರತಿಯೊಂದು ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಈ ವಿಡಿಯೋನ ಯಾರೆಲ್ಲ ಈಗ ಮೊದಲನೇದಾಗಿ ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದಾರೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಕೊಡೋ ಮಾಹಿತಿ ಏನಿರುತ್ತೆ ಅಂದರೆ ಅದು ಸ್ಪಷ್ಟವಾದ ಮಾಹಿತಿ ಇರುತ್ತೆ. ಯಾಕಂದರೆ ನೀವು ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಸೊ ಯಾವ ಡೇಟಿಗೆ ನಾನು ಅಮೌಂಟ್ ಬರುತ್ತೆ, 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿದೆ. ಸೊ ಅದೇ ಟೈಮಿಗೆ ಅದೇ ಡೇಟ್ಗೆ ಈಗ 95% ಜನರಿಗೆ ಏನಿದೆ, ಈಗ 15ನೇ ಕಂತಿನ ಅಮೌಂಟ್ ಬಂದಿದೆ. ಆದರೆ 14 ಮತ್ತು 15ನೇ ಕಂತಿನ ಅಮೌಂಟ್ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಮತ್ತು ಯಾವಾಗ ಬರುತ್ತೆ, ಸೊ ಯಾವ ಟೈಮಿಂಗಿಂದ ಸ್ಟಾರ್ಟ್ ಆಗುತ್ತೆ 15ನೇ ಕಂತಿನ ಅಮೌಂಟ್. ಸೊ ಅದ್ರ ಬಗ್ಗೆ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ತುಂಬ ಜನರಿಗೆ ಒಂದು ಕ್ವಶನ್ ಇರುತ್ತೆ, ಯಾವಾಗ ಬರುತ್ತೆ ಎಕ್ಸಾಕ್ಟ್ ಅಂದರೆ. ಈಗ ತುಂಬ ಜನ ಅದ್ರ 15ನೇ ಕಂತಿನ ಅಮೌಂಟ್ ಆಗಿರ್ಬೋದು, 16ನೇ ಕಂತಿನ ಅಮೌಂಟ್ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನೇ ಆಗಿರ್ಬೋದು, ಅದು ಯಾವಾಗ ಬರುತ್ತೆ ಅಂತ ನಿಮಗೆ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಆದರೆ ನನ್ನ ವಿಡಿಯೋನಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ, ನಿಮಗೆ ಕ್ಲಿಯರಾಗಿ ಒಂದು ಮಾಹಿತಿ ಸಿಗುತ್ತೆ. ನಿಮಗೆ 15ನೇ ಕಂತಿನ ಅಮೌಂಟ್ ಆಗಿರ್ಬೋದು, 16ನೇ ಕಂತಿನ ಮುಂದೆ ಬರುವ 17, 18 ಯಾವುದೇ ಕಂತಿನ ಅಮೌಂಟ್ ಆಗಿರ್ಬೋದು, ನಿಮಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಫ್ರೆಂಡ್ಸು. ಸೊ ನೀವು ಕೂಡ ಒಂದು ಸ್ಕ್ರೀನ್ಶಾಟ್ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಯಾವಾಗ ಅಮೌಂಟ್ ಬಂದಿದೆ, ಸೊ ಯಾವಾಗ ನಾನು ವಿಡಿಯೋ ಮಾಡಿದ್ದೆ ಆವಾಗಿನ ಇದು ಸ್ಕ್ರೀನ್ಶಾಟ್ ಅಂತ ಹೇಳ್ಬೋದು. ಯಾಕೆಂದರೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ. 15ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ನಿಮಗೆ ಅದೇ ದಿವಸ ನಿಮಗೆ ವಿಡಿಯೋ ಮಾಡಿದೆ. ಇವತ್ತು 10:30ಕ್ಕಿಂತ ಮುಂಚೆ, ಅಂದರೆ ಇವತ್ತು ಬೆಳಿಗ್ಗೆ 10:30ಇಂದನೇ ಈಗ 15ನೇ ಕಂತಿನ ಅಮೌಂಟ್ DBT ಮುಖಾಂತರ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದೆ. ಅದೇ ಸಂಜೆ ಅಂದರೆ ಅದೇ ದಿವಸದಲ್ಲಿ ಸುಮಾರು 95% ಜನರಿಗೆ ಏನಿದೆ 15ನೇ ಕಂತಿನ ಅಮೌಂಟ್ ಬಂದಿದೆ ಫ್ರೆಂಡ್ಸ್. ಸೊ ಇದ್ರ ಜೊತೆಗೆ ಈಗ 16ನೇ ಕಂತಿನ ಅಮೌಂಟ್ ಬಗ್ಗೆಯೂ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಈಗ 15ನೇ ಕಂತಿನ ಅಮೌಂಟ್ ಏನಿದೆ ಅದು ನವೆಂಬರ್ನಲ್ಲಿ ಬರಬೇಕಾಗಿರೋ ಅಮೌಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದು ನವೆಂಬರ್ನಲ್ಲಿ ಬರದೇ ಕಾರಣ ಸೊ ಈಗ ಡಿಸೆಂಬರ್ನಲ್ಲಿ 15ನೇ ಕಂತಿನ ಅಮೌಂಟ್ ಬಂದಿದೆ. ಸೊ ಇದರ ಜೊತೆಗೆ ಈಗ 16ನೇ ಕಂತಿನ ಅಮೌಂಟ್ ಬಗ್ಗೆಯೂ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಸೊ 16ನೇ ಕಂತಿನ ಅಮೌಂಟ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಕೊಡೋ ಪ್ರತಿಯೊಂದು ಮಾಹಿತಿನೂ ತುಂಬ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಹಿಂದಿನ ವೀಡಿಯೋನ ನೋಡಿ ನಿಮಗೆ ಖುದ್ದಾಗಿ ನಿಮಗೆ ಅರ್ಥ ಆಗಿರುತ್ತೆ. ಯಾಕಂದರೆ 15ನೇ ಕಂತಿನ ಅಮೌಂಟ್ ಬಗ್ಗೆ ನಾನು ಸ್ಪಷ್ಟವಾದ ಮಾಹಿತಿ ಕೂಡ ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಕೊಟ್ಟಿದೆ. ಸೊ 15ನೇ ಕಂತಿನ ಆಗಿರೋ ಅಮೌಂಟ್ ಆಗಿರ್ಬೋದು ಅಥವಾ 14ನೇ ಕಂತಿನ ಅಮೌಂಟ್ ಆಗಿರ್ಬೋದು, ಸೊ ಯಾವುದೇ ಅಮೌಂಟ್ ಯಾವಾಗ ಬರುತ್ತೆ ಸ್ಪಷ್ಟವಾದ ಮಾಹಿತಿ ಕೂಡ ನಿಮಗೆ ನಮ್ಮ ಹಳೆ ವಿಡಿಯೋ ನೀವೇನಾದರೂ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ. ಸೊ ಕೆಲವೊಬ್ಬರಿಗೆ 13, 14, 12, 13 ಸೊ ಯಾವುದೇ ಕಂತು ಅವರಿಗೆ ಬಂದಿರೋದಿಲ್ಲ. ಸೊ ಅವರಿಗೆ ಏನೆಲ್ಲ ಸೊಲ್ಯೂಷನ್ಸ್ ಬೇಕು, ಅವರು ಇನ್ಸ್ಟಾಗ್ರಾಮ್ದಲ್ಲಿ ನನಗೆ ಮೆಸೇಜ್ ಮಾಡಿದರೆ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ, ಅವ್ರ ರೇಷನ್ ಕಾರ್ಡ್ ಅವ್ರದ್ದು ಏನಾದರೂ ನಮಗೆ ಸೆಂಡ್ ಮಾಡಿದರೆ ನಾನು ಖುದ್ದಾಗಿ ಅವ್ರ ಸೊಲ್ಯೂಷನ್ಸ್ ಏನಿರುತ್ತೆ, ಅವ್ರದ್ದು ಏನು ಪ್ರಾಬ್ಲಮ್ ಆಗಿರುತ್ತೆ ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ಒಂದು ಸೊಲ್ಯೂಷನ್ನ ಕೊಡ್ತೀನಿ ಫ್ರೆಂಡ್ಸ್. ಸೊ ಇದರ ಜೊತೆಗೆ ಈಗ 16ನೇ ಕಂತಿನ ಅಪ್ಡೇಟ್ ಕೂಡ ಬಂದಿದೆ ಫ್ರೆಂಡ್ಸ್. ಅದು 16ನೇ ಕಂತಿನ ಅಮೌಂಟ್ ಏನಿದೆ ಇದೇ ತಿಂಗಳು 16ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈಗ 15ನೇ ಕಂತಿನ ಅಮೌಂಟ್ ಬರೋದಕ್ಕೆ ಲೇಟ್ ಆಗೋದಕ್ಕೂ ಏನು ಕಾರಣ, ಸೊ ಅದ್ರ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. ಏನಂದರೆ, ಈಗ ಸರ್ಕಾರಿ ಸಂಸ್ಥೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ಪ್ರತಿ ತಿಂಗಳು ಕರೆಕ್ಟಾಗಿ ಸಂಬಳ ಬರುತ್ತಾ ಅಂತ ಅವರು ಕೂಡ ಒಂದು ಮೀಡಿಯಾ ಮುಂದೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಕೂಡ ನಾನು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ಹಿಂದಿನ ನಾನು ಶಾರ್ಟ್ ವಿಡಿಯೋ ನೀವು ಏನಾದರೂ ನೋಡಿದರೆ ಸೊ ಅದರಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದರು ಅಂತ. ಸೊ ಗೌರ್ಮೆಂಟ್ ಜಾಬ್ನಲ್ಲಿ ಕರೆಕ್ಟಾಗಿ 1ನೇ ತಾರೀಕಿಗೆ ಸಂಬಳ ಬರೋದಿಲ್ಲ. ಸೊ ಯಾಕೆ ನಮಗೆ
ಮಾಡ್ತಿದ್ದೀರಾ ಅಂತ ಇದ್ರ ಬಗ್ಗೆ ಒಂದು ಕೂಡ ಕ್ವಶನ್ ಕೇಳಿದ್ರು. ಮತ್ತು ಇದರ ಜೊತೆಗೆ ಸ್ವಲ್ಪ ದಿವಸ ಆದಮೇಲೆ ಅವರು 15ನೇ ಕಂತಿನ ಅಮೌಂಟ್ ಬಿಟ್ಟಿದ್ದಾರೆ. ಇದರ ಜೊತೆಗೆ 16ನೇ ಕಂತಿನ ಅಮೌಂಟ್ ಬಗ್ಗೆ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನಂದರೆ ಇದೇ ತಿಂಗಳು ಅಂದರೆ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಅಂದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ 16ನೇ ಕಂತಿನ ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅಂತ ಇದರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ಮಾಹಿತಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.